ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಆಷಾಢದಲ್ಲಿ ಸಂಪುಟ ವಿಸ್ತರಣೆಗೆ ನಿರ್ಧರಿಸುವ ಹೈಕಮಾಂಡ್ ಜುಲೈ 19ಕ್ಕೆ ರಾಜ್ಯ ನಾಯಕರಿಗೆ ಬುಲಾವ್ ನೀಡಿದೆ. ಜೊತೆಗೆ ಈ ಬಾರಿ ಸಂಪುಟದಲ್ಲಿ ಹೈಕಮಾಂಡ್ ಬಿಗ್ ಟ್ವಿಸ್ಟ್ ಕೊಡುವ ಸಾಧ್ಯತೆಯೂ ಇದೆ. ಆತ್ಮೀಯರೇ, ಕಾಂಗ್ರೆಸ್ ಶಾಸಕರು ಎದುರು ನೋಡ್ತಾ ಇದ್ದ ಆ ದಿನ ಇನ್ನೇನು ಸನ್ನಿಹಿತವಾಗಿದೆ. ಮುಖ್ಯಮಂತ್ರಿ ಡಿಕೆಶಿ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ವಾರಾಂತ್ಯದಲ್ಲಿ ದೆಹಲಿಗೆ ತೆರಳಲಿರುವ ರಾಜ್ಯ ನಾಯಕರು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ. ಜನವರಿ 18ರ ಸಂಜೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಈಗಾಗಲೇ ಡಿಕೆಶಿ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಜುಲೈ 19ರಿಂದ 2 ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸರಣಿ ಮಾತುಕತೆ ನಡೆಸಲಿದ್ದಾರೆ. ಆ ಸಭೆ ಬಳಿಕ ಜುಲೈ 20 ಅಥವಾ 21ರಂದು ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ ಸರ್ಕಾರದ ಬಳಿ ಇರೋದು 20 ಸಚಿವ ಸ್ಥಾನ ಮಾತ್ರ. ಆದ್ರೆ ಸಚಿವ ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಮಂದಿ ಕಣ್ಣಿಟ್ಟಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಇದ್ರೆ ಬಂಡಾಯ ಏಳೋದು ಗ್ಯಾರಂಟಿ. ಪಕ್ಷದ ವಿರುದ್ಧವೇ ಬಹುತೇಕ ನಾಯಕರು ಸೆಟೆದು ನಿಲ್ತಾರೆ. ಅದರಲ್ಲೂ ಮುಂದಿನ ಚುನಾವಣೆಗೆ ಜಸ್ಟ್ 2 ವರ್ಷ ಮಾತ್ರ ಬಾಕಿ ಇದೆ. ಇಂಥ ಹೊತ್ತಲ್ಲಿ ಪಕ್ಷದ ಶಾಸಕರು ಬಂಡೆದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಉತ್ತರದ ರಾಜ್ಯಗಳಲ್ಲಿ ಶಾಸಕರ ಪಡೆಯೇ ಬಿಜೆಪಿ ಕಡೆ ಮುಖ ಮಾಡ್ತಿದೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಲ್ಲಿ ಮಹಾಕ್ರಾಂತಿಯೇ ಆಗ್ತಾ ಇದೆ. ಹೀಗಾಗಿ ಯಾವ ಕ್ಷಣದಲ್ಲಿ ಏನಾದ್ರೂ ಅನುಮಾನ ಇಲ್ಲ. ಇದೇ ಭಯ ರಾಜ್ಯ ನಾಯಕರನ್ನು ಕಾಡ್ತಿರುವಂತೆ ಕಾಣ್ತಿದೆ. ಇದನ್ನೆಲ್ಲ ಮನಗಂಡ ಸಿಎಂ ಡಿಕೆಶಿ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಯಾರೆಷ್ಟೇ ಅಸಮಾಧಾನ ವ್ಯಕ್ತಪಡಿಸಿದ್ರು ಅದಕ್ಕೆ ಮದ್ದು ರೆಡಿ ಮಾಡಿಕೊಂಡು ಕೂತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ಬಿಗ್ ಟ್ವಿಸ್ಟ್ ಕೊಡೋದು ಗ್ಯಾರಂಟಿ. ಖಾಲಿ ಇರುವ 20 ಸ್ಥಾನಗಳ ಪೈಕಿ ಎಲ್ಲ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲ್ಲ. ಬದಲಿಗೆ 3 ಸ್ಥಾನಗಳನ್ನ ಖಾಲಿ ಉಳಿಸಿ ಉಳಿದ ಸ್ಥಾನಗಳನ್ನ ಭರ್ತಿ ಮಾಡುವ ಆಯ್ಕೆಯು ಹೈಕಮಾಂಡ್ ಅಂಗಳದಲ್ಲಿದೆ. ಪ್ರಾದೇಶಿಕ, ಜಾತಿ ಮತ್ತು ರಾಜಕೀಯ ಸಮತೋಲನವನ್ನ ಗಮನದಲ್ಲಿ ಇಟ್ಕೊಂಡು ಅಂತಿಮ ಪಟ್ಟಿ ರೂಪಿಸಲಾಗ್ತಾ ಇದೆ. ಎಚ್ಚರಿಕೆಯ ಭಾಗವಾಗಿ 3 ಸ್ಥಾನ ಖಾಲಿ ಉಳಿಸಿಕೊಳ್ಳಬಹುದು ಎನ್ನಲಾಗ್ತಾ ಇದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಜಾಕ್ಪಾಟ್ ಹೊಡೆಯಲಿದೆ ಅನ್ನೋ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬಹುತೇಕ ಹಿರಿಯರಿಗೆ ಕೋಕ್ ಕೊಡಲಾಗುತ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಬಾರಿ ಹಳಬರಿಗಿಂತ ಹೊಸಬರಿಗೆ ಹೆಚ್ಚಿನ ಮಣೆ ಅನ್ನೋ ಲೆಕ್ಕಾಚಾರದ ಮಾತು ಜೋರಾಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಹಲವರು 50-50 ಚಾನ್ಸ್ನಲ್ಲಿ ಕೂತಿದ್ದಾರೆ. ಅಂತವರಲ್ಲಿ ಪ್ರಮುಖರು ಅಂದ್ರೆ ಜಮೀರ್, ಎಸ್ ಮಲ್ಲಿಕಾರ್ಜುನ, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಂಕಾಳು ವೈದ್ಯ, ಮಧು ಬಂಗಾರಪ್ಪ, RB ತಿಮ್ಮಾಪುರ, ನಾಗೇಂದ್ರ. ಇವರಿಗೆ ಸಚಿವ ಸ್ಥಾನ ಸಿಗಬಹುದು, ಇಲ್ಲ ಸಿಗದೆಯೂ ಇರಬಹುದು. ಯಾವುದೇ ರೀತಿಯಲ್ಲೂ ಪಕ್ಕಾ ಇಲ್ಲ. ಯಾಕಂದ್ರೆ ಯಂಗ್ ಅಂಡ್ ಎಲೆಕ್ಷನ್ ಟೀಮ್ಗೆ ರಾಹುಲ್ ಗಾಂಧಿ ಬ್ಲೂ ಪ್ರಿಂಟ್ ಸಿದ್ಧ ಮಾಡ್ಕೊಂಡಿದ್ದಾರಂತೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕೊಡುವ ಲಿಸ್ಟ್ ಮೇಲೆ ಕಣ್ಣಾಡಿಸೋ ಜೊತೆಗೆ 20 ಸಚಿವ ಸ್ಥಾನಗಳಲ್ಲಿ ಡಜನ್ನಷ್ಟು ಸಚಿವ ಸ್ಥಾನವನ್ನ ರಾಹುಲ್ ಅವರೇ ಪಿಕ್ ಮಾಡೋ ಸಾಧ್ಯತೆ ಇದೆ. ಆದ್ದರಿಂದ ಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ ಎಲ್ಲರಿಗೂ ಸಚಿವ ಸ್ಥಾನ ಸಿಗೋದು ಅನುಮಾನವೇ. ಆತ್ಮೀಯರೇ, ರಾಹುಲ್ ಗಾಂಧಿ ಏನೋ ಯಂಗ್ ಟೀಮ್ ಕಟ್ಟಬೇಕು ಅನ್ನೋ ಪ್ಲಾನ್ ನಲ್ಲಿದ್ದಾರೆ. ಆದರೆ ಸಚಿವ ಸ್ಥಾನಕ್ಕೆ ಸುಮಾರು 50 ಮಂದಿ ಕಣ್ಣಿಟ್ಟು ಕೂತಿದ್ದಾರೆ. ಈಗಾಗಲೇ ಆಗೊಮ್ಮೆ ಈಗೊಮ್ಮೆ ತೆರೆಮರೆಯಲ್ಲಿ ಬುಸುಗುಡ್ತಾನೂ ಇದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಇದ್ರೆ ಸಿಡಿದೇಳೋ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿದೆ. ಚುನಾವಣೆಗೆ ಜಸ್ಟ್ 2 ವರ್ಷ ಬಾಕಿ ಇರೋದು. ಇಂಥ ಹೊತ್ತಲ್ಲಿ ಪಕ್ಷದಲ್ಲಿ ಬಿರುಕು ಮೂಡಿದ್ರೆ ಖಂಡಿತ ಹೊಡೆತ ಬೀಳಲಿದೆ. ಈಗಲೇ ಯಾವ ಬೆಳವಣಿಗೆ ಆಗದೇ ಇದ್ರೂ ಕೊನೆ ಗಳಿಗೆಯಲ್ಲಿ ಪಕ್ಷಕ್ಕೆ ಕೈಕೊಟ್ಟು ಹೋದ್ರೂ ಅನುಮಾನ ಇಲ್ಲ. ಅಲ್ಲದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಚುನಾವಣೆ ನಡೆಯಲಿದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯತ್ ಚುನಾವಣೆ ನಡೆಯಲಿದೆ. ಈ ವೇಳೆ ಶಾಸಕರು ಸ್ಥಳೀಯ ಮಟ್ಟದಲ್ಲಿ ಪಕ್ಷದ ಪರ ಕೆಲಸ ಮಾಡ್ತಾರಾ ಅನ್ನೋದು ಸಹ ಅನುಮಾನ. ಹೀಗಾಗಿ ಸಚಿವ ಸ್ಥಾನ ವಂಚಿತರನ್ನ ಕಡೆಗಣಿಸುವಂತಿಲ್ಲ. ಇದನ್ನೆಲ್ಲ ಮನಗಂಡ ಸಿಎಂ ಡಿಕೆಶಿ ಅಸಮಾಧಾನಿತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡೋ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಇದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೂ ಭರವಸೆ ನೀಡೋ ಸಾಧ್ಯತೆ ಇದೆ. ಆದ್ರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ರಾಹುಲ್ ಗಾಂಧಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನೋ ಕಾತರದಲ್ಲಿದ್ದಾರೆ. ಒಂದು ವೇಳೆ ತಾವು ಅಂದ್ಕೊಂಡಂತೆ ಹೊಸಬರಿಗೆ ಆದ್ಯತೆ ನೀಡಿದ್ರೆ ಹಳಬರು ಮೂಲೆ ಗುಂಪು. ಸಿದ್ದರಾಮಯ್ಯ ಕಾಲದಲ್ಲಿ ಸಚಿವರಾದವರು ಈಗ ಖಾಲಿ ಕೈಯಲ್ಲಿ ಕೂರಲಿದ್ದಾರೆ.
3-4 ಬಾರಿ ಶಾಸಕರಾದವರು ಸಚಿವ ಸ್ಥಾನದಲ್ಲೂ ಕೂತು ಬಂದವರಿಗೆ ನಿಗಮ ಮಂಡಳಿ ಸ್ಥಾನ ಕೊಟ್ರೆ ಒಪ್ಕೊಳ್ತಾರಾ ಅನ್ನೋದೇ ಅನುಮಾನ. ಹೀಗಾಗಿ ಸಂಪುಟ ವಿಸ್ತರಣೆಯನ್ನ ಅಳೆದು ತೂಗಿ ಮಾಡಬೇಕಿದೆ. ಸ್ವಲ್ಪ ಎಡವಟ್ಟಾದ್ರೂ ಬೆಂಕಿ ಹೊತ್ಕೊಳ್ಳೋದು ಗ್ಯಾರಂಟಿ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.